MM ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಹುಸೇನ್ ಕೆರೂರ್. ಇವತ್ತೇನು ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಜಯಂತ್ಯೋತ್ಸವದ ಅಂಗವಾಗಿ ಮೈಸೂರಿನಲ್ಲಿ ವಿಜೃಂಭಣೆಯಿಂದ 74 kg ಕೇಕ್ ಕಟ್ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಮಂಜುನಾಥ್ ಸರ್ ಅವರು. ಹಾಗಾದರೆ ಬನ್ನಿ ಆ ಒಂದು ಕಾರ್ಯಕ್ರಮದ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಅವರು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ MM ಭಾರತ್ ಟಿವಿಗೆ ಸ್ವಾಗತ ತಮಗೆ. ಸರ್ ನಮಸ್ಕಾರ. ಸರ್ ಹೇಳಿ, ನೀವು ಯಾವ ರೀತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ? ಸರ್ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಜಯಂತ್ಯೋತ್ಸವವನ್ನು ಮೈಸೂರಲ್ಲಿ ಮಾಡಬೇಕು ಅಂತ ಈ ಒಂದು, ಏಕೆಂದರೆ ಇವತ್ತು ನಟರಲ್ಲಿ ಒಂದು ಶ್ರೇಷ್ಠ ನಟ ಅಂದರೆ ವಿಷ್ಣುವರ್ಧನ್ ಅವರು. ನಟರಲ್ಲಿ ಒಂದು ಶ್ರೇಷ್ಠ ನಟ ಅಂದರೆ ಒಂದು ವಿಷ್ಣುವರ್ಧನ್ ಅವರು. ಯಾಕೆಂದರೆ ಪ್ರತಿಯೊಬ್ಬ ನಟರು ತನ್ನ ಮಕ್ಕಳಿಗೆ, ತನ್ನ ಹೆಂಡತಿ ಈ ಥರ ಒಂದು ಆಸೆ ಪಡೋಂಥದ್ರಲ್ಲಿ ಒಂದೆರಡು ಹೆಣ್ಮಕ್ಳಿಗೋಸ್ಕರ ಇಡೀ ಜೀವನನ ಈಚೆಯಿಂದ ತಂದು ಒಂದೆರಡು ಹೆಣ್ಮಕ್ಳನ್ನ ದತ್ತಕ್ಕೆ ತಗೊಂಡು ತನ್ನ ಮಗಳಂತ ಹೇಳಿ ಮಾಡೋಂಥ ಯಾರಾದರೂ ಒಬ್ಬರು ನಟ ಇದ್ದಾರೆ ಅಂದರೆ ಅದು ವಿಷ್ಣುವರ್ಧನ್ ಅವರು ಮಾತ್ರ. ಇವತ್ತು ಯಾರಾದರೂ ಒಂದು ಹೆಣ್ಮಕ್ಳು ಗೌರವ ಅನ್ನೋದು ಪಡೀತಾರೆ ಅಂದರೆ ಅದು ವಿಷ್ಣುವರ್ಧನ್ ಅವರು. ಯಾಕೆಂದರೆ ಹೆಣ್ಮಕ್ಳು ಅಂದರೆ ಅವರಿಗೆ ತುಂಬ ಒಂದು ಗೌರವ, ಒಂದು ಪ್ರಾಣ. ಇವತ್ತೆಲ್ಲ ನಟರು ನೋಡಿದ್ದೀವಿ ನಾವು. ಅಂದರೆ ವಿಷ್ಣುವರ್ಧನ್ ಅವರಲ್ಲಿ ಜಾತಿ ಮತ ಅನ್ನೋದಿಲ್ಲ. ಪ್ರತಿಯೊಂದು ಜಾತಿ ಮತ, ಯಾಕೆಂದರೆ ಅವ್ರದ್ದು ಇದ್ದಂಥ ಜಾಗದಲ್ಲಿ ಪೂರ್ತಿ ಮುಸ್ಲಿಮ್ಸ್ ಇರೋಂಥ ತಿಲಕ್ ನಗರ ಒಳಗಡೆ ಇದ್ದಂಥವ್ರು. ಅಷ್ಟು ಜಾಗದಲ್ಲಿದ್ದಂತಾಗ ಎಲ್ಲ ಮುಸ್ಲಿಮ್ಸರು ಅವ್ರನ್ನ ಪ್ರೀತಿಸೋರು. ಓಕೆ. ಯಾಕೆಂದರೆ ಒಬ್ಬ ಕನ್ನಡ ನಟನ ಅಂಥ ಏರಿಯಲ್ಲಿ ಇರಬೇಕಂದ್ರೆ ತುಂಬ ಒಂದು ಕಷ್ಟ ಇದೆ ಇವತ್ತು. ಅವರೆಲ್ಲ ಜಾತಿ ಮತನ ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ. ಆದ್ದರಿಂದ 74ನೇ ಹುಟ್ಟಿದಬ್ಬನ ಮೈಸೂರಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಓಕೆ. ನಮ್ಮ ಮುಂದಿನ ಗುರಿ ಏನಂದರೆ 75ನೇ ಹುಟ್ಟುಹಬ್ಬನ 75 ಊರಲ್ಲಿ ಮಾಡಬೇಕು ಅಂತೇಳಿ. ಒಂದು ಯಾವುದೊಬ್ಬ ನಟರ ಹುಟ್ಟಿದಬ್ಬನೂ ಇಲ್ಲಿವರೆಗೂ ಆಗಿಲ್ಲ. ಇದು 75 ಊರಲ್ಲೂ ಹುಟ್ಟಿದಬ್ಬ ಮಾಡಿದ್ರೆ ಇದೊಂದು 9 ತಿಂಗಳು ಹುಟ್ಟಿದಬ್ಬ ಕಾರ್ಯ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದೆ. ಆ 75 ಊರಲ್ಲೂ ಈ ವಾರ ಒಂದು ಊರು, ಮುಂದಿನ ವಾರ ಒಂದು, ಈ ಥರ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಇತ್ತು. ಸೂಪರ್ ಸರ್. ಯಾಕೆ ನೀವು ಅಷ್ಟೇನು ದೊಡ್ಡ ಅಭಿಮಾನಿನ ನೀವು ವಿಷ್ಣುವರ್ಧನ್? ಸರ್ ನಾನು ಅವರು ಬಿಟ್ಟು ಬೇರೆ ಸಿನಿಮಾನೇ ನೋಡಿಲ್ಲ. ಇವತ್ತೇನಾದ್ರು ನಾಳೆ ನಾವೇನಾದರೂ ತೀರೋದ್ರೆ ಈ ಕಣ್ಣಲ್ಲಿ ಅವರೇ ಇರಬೇಕು ಅನ್ನೋ ಆಸೆ. ಯಾಕೆಂದರೆ ಬೇರೆಯವ್ರು ಬಂದರೆ ಈ ಕಣ್ಣಲ್ಲಿ ಇನ್ನೊಬ್ರು ಬಂದ್ಬಿಡ್ತಾರೆ ಅಂತ. ಯಾಕೆಂದರೆ ಇವತ್ತು ಒಂದು 130 ಪುತ್ಥಳಿ ಇದೆ ಇಡೀ ಬೆಂಗಳೂರಲ್ಲಿ. ಯಾರೊಬ್ಬರು ಪುತ್ಥಳಿನೂ ಇಲ್ಲ. ವಿಷ್ಣುವರ್ಧನ್ ಅವ್ರದ್ದೇ ಅತಿ ಹೆಚ್ಚು ಪುತ್ಥಳಿ ಇರೋದು ಯಾರಾದರೂ ಇದ್ದಾರೆ ಅಂದರೆ ವಿಷ್ಣುವರ್ಧನ್. ಹೌದಾ? 130 ಪುತ್ಥಳಿ ಇದೆ. 80 ಸೂರ್ಯವಂಶದ ಪುತ್ಥಳಿ ಇದೆ ಇಡೀ ಬೆಂಗಳೂರಲ್ಲಿ. 80 ಸೂರ್ಯವಂಶ ಪುತ್ಥಳಿ ಇದೆ. ಯಾಕೆ ಅಂದರೆ ಅವರು ಸತ್ತಂತ ಕಾಲದಲ್ಲಿ ಅವ್ರು ಮಾಡಿರೋದು ಯಾರಿಗೂ, ಯಾಕೆಂದರೆ ಅವ್ರು ಮಾಡಿದವ್ರ ಹೆಂಡತಿಗೆ ಗೊತ್ತಾಗ್ತಿದೆ. ಅವ್ರು ಮಾಡೋ ಒಂದು ಕೆಲಸನ ಅವ್ರ ಮನೆಗೆ ಹೇಳ್ತಾ ಇದ್ರು. ಎಲ್ಲರ ಹತ್ರ ಪ್ರೀತಿ ಸ್ನೇಹ ಆ ರೀತಿ ಬೆಳೆದು ಬಂದವರು. ಯಾಕೆಂದ್ರೆ ಒಂದು ಹೆಣ್ಮಕ್ಳಿಗೆ ಯಾರು ಗೌರವ ಕೊಡ್ತಾರೆ ಈ ಮಣ್ಣಿಗೆ, ಈ ಹೆಣ್ಣಿಗೆ, ಅವ್ರ ಮನೆ ಚೆನ್ನಾಗಿರುತ್ತೆ. ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರೋ ನಾವು ಹೆಣ್ಮಕ್ಳಿಗೆ ಗೌರವ ಕೊಡಲ್ವೋ ಅವ್ರು ಯಾವತ್ತೂ ಮುಂದೆ ಬರಲ್ಲ ಅನ್ನೋದು ಆ ವಿಷ್ಣುವರ್ಧನ್ ಅವರು ಪ್ರತಿಯೊಬ್ಬ ಅಭಿಮಾನಿಗೂ ಆ ಪಾಠ ಕಳಿಸ್ಕೊಂಡಿದ್ದಾರೆ. ಇವತ್ತು ಅತಿ ಹೆಚ್ಚು ಮಹಿಳಾ ಸಂಘ ಏನಾದರೂ ಇದ್ರೆ ವಿಷ್ಣುವರ್ಧನ್ ಅವರು. ಹೌದಾ? ಈಗ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಸರ್ ಮೈಸೂರಿನಲ್ಲಿ? ಸರ್ ಇದು ಡಾಕ್ಟರ್ ಮಂಜುನಾಥ್ ಅವರಿಗೆ ಇನ್ವೈಟ್ ಮಾಡಿದೆ. ನಮ್ಮ ಜಯದೇವ್ ಹಾಸ್ಪಿಟಲ್. ಆಮೇಲೆ ಒಡೆಯರಿಗೆ ಒಡೆಯವರು ಬರ್ತಾ ಇದ್ದಾರೆ. ಮತ್ತೆ ಆಮೇಲೆ ನಾರಾಯಣಗೌಡ ಅವರಿಗೆ ಇನ್ವೈಟ್ ಮಾಡಿದೆ. ನಾರಾಯಣಗೌಡ ಅವರಿಗೆ. ಓಕೆ. ಆಮೇಲೆ ಇಂದ S ನಾರಾಯಣ ಅವ್ರಿಗೆ ಮಾಡಿದೆ. ಓಕೆ. ಆಮೇಲೆ ವಿಷ್ಣುವರ್ಧನ್ದು ಕೆತ್ತನೆ ಮಾಡಿದ್ದು ನಮ್ಮ ಅರುಣ್ ಯೋಗಿ ಅವರು. ಅವ್ರನ್ನ ವಿಷ್ಣುವರ್ಧನ್ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಮಾತುಕತೆ ಆಗಿದೆ. ಯಾಕೆಂದ್ರೆ ಮೈಸೂರಲ್ಲಿ ಒಂದು ಅದ್ಭುತವಾದ ಒಂದು ಕೆತ್ತನೆ ಮಾಡಿದ್ದು ಅವ್ರ ಅದೃಷ್ಟ ರಾಮ ಮಂದಿರ ಕೆತ್ತೋ ತರ. ವಿಷ್ಣುವರ್ಧನ್ ಅವರು ಕೆತ್ತಿದ ಅವರ ಕೈ ರಾಮ ಮಂದಿರ ಕೆತ್ತುವಂತ ಒಂದು ಸಂದರ್ಭ ಅವ್ರಿಗೆ ಸಿಕ್ತು. ಇಡೀ ನಾಡಿಗೆ ಅವರೊಂದು ಸ್ಥಿರಪಡಿಸಿದ್ರು. ಮಾದರಿ ಆದ್ರು. ನಮ್ಮ ದೇಶಕ್ಕೆ ಒಂದೇ ಅಲ್ಲ, ಅಂತರ್ ಜಿಲ್ಲೆಗೂ ಸಹ ಅಂತರ್ ರಾಜ್ಯಕ್ಕೂ ಸಹ ಅವರು ಯಾರು ಅರುಣ್ ಅಂತಂದ್ರೆ ಗೊತ್ತಾಯ್ತು ಅಲ್ವಾ? ಆಮೇಲೆ ಈ ಒಂದು ಜಗತ್ತಿಗೆ ಶ್ರೀರಾಮನವನ್ನು ಕೊಟ್ಟಂತ ವ್ಯಕ್ತಿ ಅವರು ಅಲ್ವಾ? ಅದು ನಮ್ಮ ಕರ್ನಾಟಕದ ಮೈಸೂರು ಒಬ್ಬ ವ್ಯಕ್ತಿ. ನಿಜವಾಗ್ಲೂ ಅವ್ರು ನೀವು ಕರೆಸೋದು ಒಂದು ತುಂಬ ಒಳ್ಳೆಯ ಒಂದು ಉದ್ದೇಶ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಏನಾದರೂ ನೀವು ವಿಷ್ಣುವರ್ಧನ್ ಹೆಸರ ಮೇಲೆ ಏನಾದರೂ ಪ್ರಶಸ್ತಿಗಳೇನಾದರೂ ನೀಡ್ತಾ ಇದ್ದೀರಾ ಅಲ್ಲಿ? ಸರ್ ಅದು ವಿಷ್ಣುವರ್ಧನ್ ಹೆಸರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಾಜ್ಯ ಪ್ರಶಸ್ತಿ ಅಂತ ಮಾಡ್ತಾ ಇದ್ದೀವಿ. ಓಕೆ. ಅಂದರೆ ಅದನ್ನ ಯಾರಿಗೆ ಕೊಡ್ತಾ ಇದ್ದೀರಾ?
ಸರ್ ಏನಾದರೂ ಒಂದು ನಾಡಲ್ಲಿ ಒಂದು ಸಮಾಜ ಸೇವೆ ಮಾಡಿರೋಂಥವ್ರು ಧಾರ್ಮಿಕದಲ್ಲಿ ಓಕೆ. ಈ ಥರ ಒಂದು ಒಳ್ಳೆ ಕೆಲಸ ಮಾಡಿ, ಯಾಕೆಂದರೆ ಪ್ರಶಸ್ತಿ ತಗೊಳೋದು ಅಂದರೆ ಇವತ್ತು ನಾನು ಪ್ರಶಸ್ತಿ ತಗೊಂಡೆ ಅಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕರೆಕ್ಟ್. ನಾನು ಪ್ರಶಸ್ತಿ ತಗೊಂಡ್ಮೇಲೆ ನಾನು ಆದಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು. Yes, sir. ಇನ್ನು ಪ್ರಶಸ್ತಿ ಕೊಟ್ಟರು ಇಸ್ಕೊಂಡು ಹೋದ್ರು ಅನ್ನೋದಲ್ಲ. ಹಾಂ ಹಾಂ, ನಾವು ಪ್ರಶಸ್ತಿ ಕೊಡ್ತೀನಿ ಅಂದರೆ ಒಂದು ಸಂಸ್ಥೆ ತುಂಬ ಕಷ್ಟಪಟ್ಟೆ ಕೊಡೋದು. ನಿಜ ನಿಜ, ಆ ಹೌದು. ಸಂಸ್ಥೆ ನಡೆಸೋರು ತುಂಬ ಕಷ್ಟ ಬೀಳ್ತಾರೆ. ಹಾ. ಆ ಪ್ರಶಸ್ತಿ ತಗೊಂಡವರು ಒಂದು 10 ಜನಕ್ಕೆ ಮಾದರಿ ಆಗ್ತದೆ ಪಾಪ. ಯಾಕೆಂದರೆ ವಿಷ್ಣುವರ್ಧನ್ ಪ್ರಶಸ್ತಿ ತಗೊಂತೀವಿ ಅಂದರೆ ಹಾ. ಒಂದು 10 ಜನ 100 ಜನಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಒಂದು ಇಬ್ಬರಿಗಾದ್ರೂ ಒಳ್ಳೆ ಕೆಲಸ ಮಾಡೋಂಥದ್ದು ಅವರೆಲ್ಲ ಆಗಬೇಕು. ಅಂಥ ಸಾಧಕರಿದ್ದರೆ ಅವ್ರನ್ನ ಗುರುತಿಸಿ ಕೊಡೋಣ ಅಂತ ಹೇಳಿ ತೀರ್ಮಾನ. ಓಕೆ, ಸೂಪರ್ ಆಗಿ ಒಂದು ಒಳ್ಳೆಯ ಅದ್ಭುತವಾದ ಒಂದು ವಿಷ್ಣುವರ್ಧನ್ ಅವರ 74ನೇ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಾರ್ಯಕ್ರಮದ ಬಗ್ಗೆ? ಸರ್, ಈ ಕಾರ್ಯಕ್ರಮದ ಬಗ್ಗೆ ಯಾಕೆ ಅಂದರೆ ಇದು ಒಂದು ಹುಟ್ಟಿದಬ್ಬ ಅನ್ನೋದು ಪ್ರತಿಯೊಬ್ಬ ನಟರಿಗೂ ನಡೆಯುವಂಥದ್ದು. ಎಲ್ಲ ಈ ಹುಟ್ಟಿದಬ್ಬನ ಎಲ್ಲ ಒಂದು ಊರುಗಳಲ್ಲಿ ಒಂದು ಇವತ್ತು ಎಲ್ಲೆಲ್ಲಿ ಪುತ್ತಳಿದೆ ಅಲ್ಲೆಲ್ಲ ಹುಟ್ಟಿದಬ್ಬ ಆಚರಿಸ್ತಾರೆ. ಇದೊಂದು ದೊಡ್ಡ ಮಟ್ಟದಲ್ಲಿ ಹುಟ್ಟಿದಬ್ಬ ಆಗಬೇಕು ಅಂದರೆ 75 ಊರಲ್ಲೂ ಇದು ಒಂದು ಹುಟ್ಟಿದಬ್ಬ ಆಚರಿಸಬೇಕು ಅನ್ನೋದು ಒಂದು ಆಸೆ ಇದೆ. ಎಲ್ಲ ಅಭಿಮಾನಿಗಳು ಕೈ ಜೋಡಿಸಿ ಎಲ್ಲರ ಮುಂದೆ ಆ ಊರಲ್ಲಿ ಮಾಡೋಕ್ಕೆ ಅವಕಾಶ ಮಾಡಬೇಕು ಅಂತ ಕೇಳ್ತೀನಿ. ಓಕೆ ಸರ್, ಸಂತೋಷ. ಇಷ್ಟೊತ್ತ ನಮ್ಮ ಒಂದು ಭಾರತ್ TV ಚಾನಲ್ಗೆ ಬಂದು ತಮ್ಮ ಜೊತೆ ಮಾತಾಡಿದ್ದಕ್ಕೂ ತುಂಬ ಸಂತೋಷದ ವಿಷಯ. ನಮಸ್ಕಾರ ಸರ್.